ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ರುಚಿಯನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಸಿಂಪಲ್ಲಾಗಿ ಟೊಮೊಟೊ ದೋಸೆಯನ್ನು ಮಾಡ್ಕೊತಾ ಇದ್ದೀನಿ. ಟೊಮೊಟೊವನ್ನು ಹಾಕಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ರವೆ, ಕಡಲೆ ಹಿಟ್ಟು, ಸ್ವಲ್ಪ ಶುಂಠಿ, 2 ಒಣಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಕೊತ್ತಂಬರಿಯನ್ನು ಹಾಕಿ ಉಪ್ಪನ್ನು ಹಾಕಿ ದೋಸೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಮ್ಮನೆಯಲ್ಲಿ ಬೆಳಗ್ಗೆ ರೈಸ್ ಐಟಮ್ ಅಂದರೆ ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಕ್ವಿಕ್ಕಾಗಿ ಆಗೋ ಅಂಥ ದೋಸೆನ ಮಾಡಿದೆ. ನಾನು ತಿಂಡಿಗೆ ಮಕ್ಕಳಿಗೋಸ್ಕರ ಪಲಾವ್ ಮಾಡಿದ್ದೆ. ನಮ್ಮ ಹಸ್ಬೆಂಡು ರೈಸನ್ನು ತಿನ್ನೋಲ್ಲ ಅಂದಿದ್ದಕ್ಕೆ ನಾನು ಕ್ವಿಕ್ಕಾಗಿ ದೋಸೆಯನ್ನು ಮಾಡಿಕೊಟ್ಟೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಈ ಥರ ದೋಸೆ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ತುಂಬ ಬೇಗ ರೆಡಿ ಆಗುತ್ತೆ ದೋಸೆ. ಮಾರ್ನಿಂಗ್ ಟೈಮ್ ಸ್ವಲ್ಪ ಕೆಲವರಿಗೆ ಇಷ್ಟ ಆಗಲ್ಲ ರೈಸ್ ತಿನ್ನೋದು, ರೊಟ್ಟಿ ಚಪಾತಿ ಈ ಥರದ್ದು ಇಷ್ಟಪಡ್ತಾರೆ. ಸೊ ಆ ಥರದವ್ರಿಗೆ ಬೇಗ ಏನಾದರೂ ಮಾಡಿಕೊಡ್ಬೋದು. ನಾನು ವೆಜಿಟಬಲ್ ಪಲಾವನ್ನು ಮಾಡಿದ್ದೀನಿ, ಹಾಗೆಯೇ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ದೋಸೆಗೆ ಹಲಸಿನಕಾಯ್ದು ಗಟ್ಟಿ ಸಾಂಬಾರಿತ್ತು, ಕಾಳು ಎಲ್ಲ ಇತ್ತು. ಸೊ ಅದನ್ನೇ ಮ್ಯಾನೇಜ್ ಆಯಿತು ಅವತ್ತು. ಇದಾಗಿತ್ತು ನನ್ನ ಟಿಫನ್ನು ಇವತ್ತು. ಮಾರ್ನಿಂಗ್ ಅಂದರೆ ತುಂಬ ಕೆಲಸ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಕೆಲಸ ಇರುತ್ತೆ. ಹೋದ್ಮೇಲೂ ಕೂಡ ಕ್ಲೀನಿಂಗು ಅದು ಇದು ಅಂತ ಸಾಕಷ್ಟು ಕೆಲಸ ಇರುತ್ತೆ. ಇಷ್ಟೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗೆಯೇ ನಾವು ಬರ್ತಾಯಿದ್ವಿ ಇಲ್ಲಿ ಎಸ್ ಮಾಲ್ಗೆ, ತುಮಕೂರು. ನನ್ನ ಮಗಳದು ಬರ್ಡೇ ಇದ್ದಿದ್ದರಿಂದ ಡ್ರೆಸ್ ತೊಗೋಬೇಕಿತ್ತು. ಸೊ ತುಮಕೂರಿಗೆ ಬಂದಿದ್ದೀವಿ. ಹಾಗೆಯೇ ಎಸ್ ಮಾಲ್ ನೋಡಿಕೊಂಡು ಸುತ್ತಾಡ್ಕೊಂಡು ಹೋಗೋಣ ಅಂತ ಮಕ್ಕಳ ಜೊತೆ ಬಂದಿದ್ದೀವಿ. ಅವರಿಗೆ ರಜೆ ಸಿಗೋದೇ ಕಡಿಮೆ. ಸೊ ನಮ್ಮ ಹಸ್ಬೆಂಡು ಫ್ರೀ ಆಗೋದು ಕೂಡ ತುಂಬ ಕಡಿಮೆ. ಹಂಗಾಗಿ ಇಬ್ಬರದು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಇವತ್ತು ಬಂದಿದ್ದೀವಿ. ಚೆನ್ನಾಗಿದೆ ಡಿಮಾರ್ಟು, ಎಸ್ ಮಾಲಲ್ಲಿ, ಮತ್ತು ಮ್ಯಾಕ್ಸು, ಟ್ರೆಂಡ್ಸ್ ಎಲ್ಲ ಇದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಿದ್ಲು. ಅವಳು ಯಾವಾಗ ಫೋನ್ ತೆಗೆದ್ರೆ ಸಾಕು, ನಾನು ಅನುಸವಿರುಚಿ ಅವರ ಮಗಳು ತೇಕ್ಷಾ ಅಂತ, ನಮ್ಮಮ್ಮ ರೆಸಿಪೀಸ್ ಮಾಡ್ತಾರಲ್ಲ ಅವರು ಗೊತ್ತಾ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಇವಾಗ ಕೂಡ ಅದೇ ಡೈಲಾಗ್ ಹೇಳ್ತಾ ಇದ್ದಾಳೆ ಅವಳು. ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು. ಹಾಗೆ ಗೇಮಿಂಗ್ ಸೆಕ್ಷನ್ಗೆ ಕೂಡ ಬಂದ್ವಿ. ಎಷ್ಟೇ ಬೇಗ ಸುತ್ತಾಡಿದ್ರು ಮಾಲಿಗೆ ಬಂದಮೇಲೆ 1-2-3 ಅವರ್ ಟೈಮ್ ಹೊರಟೋಗುತ್ತೆ. ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಕಾರ್ ರೈಡಿಂಗ್ ಹೊರಟ್ರು ನನ್ನ ಮಗಳು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ತುಂಬ ಎಂಜಾಯ್ ಮಾಡ್ತಿದ್ರು. ಅವ್ರ ಅಕ್ಕನೂ ಕೂಡ ಕರಿತಾ ಇದ್ಲು ಬಾ ಅಂತ, ಬಟ್ ಅವಳು ಇಷ್ಟಪಡಲಿಲ್ಲ ಹೋಗಲಿಕ್ಕೆ. ಇವರೊಬ್ಬರೇ ರೌಂಡ್ ಹಾಕ್ಕೊಂಡು ಬಂದರು. ಇಲ್ಲೆಲ್ಲ ಸುತ್ತಾಡಿಕೊಂಡು ನಾವು MG ರೋಡ್ಗೆ ಹೋಗಿ ಅಲ್ಲೊಂದೆರಡು ರೌಂಡ್ ಹಾಕ್ಕೊಂಡು ಡ್ರೆಸ್ಸಸ್ ಕಲೆಕ್ಷನ್ ಎಲ್ಲ ನೋಡಿಕೊಂಡು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೊರಟ್ವಿ ನಾವು. ಹಾಗೆ ನನ್ನ ದೊಡ್ಡ ಮಗಳು ಲಿಫ್ಟಲ್ಲಿ ಓಡಾಡ್ತೀನಿ ಅಂತ ಓಡಾಡ್ತಾ ಇದ್ಲು. ತುಂಬಾ ಟೈಮ್ ಆಗೋಗಿತ್ತು, ಪಾರ್ಕಿಗೆ ಹೋಗೋಕ್ಕಾಗಲಿಲ್ಲ. ಸೊ ಎಸ್ ಮಾಲ್ ಒಂದು ನೋಡ್ಕೊಂಡು ಓಡಾಡ್ಕೊಂಡು ಬಂದ್ವಿ. ಹಾಗೆ ಲಾಸ್ಟಲ್ಲಿ ಐಸ್ ಕ್ರೀಮು ಮತ್ತು ಪಾಪ್ಕಾರ್ನ್ ತೊಗೊಂಡು ಮಿಕ್ಸ್ ಐಸ್ ಕ್ರೀಮ್ ತೊಗೊಂಡ್ವಿ 3 ಜನ.
ಪಾಪ್ಕಾರ್ನನ್ನು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ, ಟೈಮ್ ಇರಲಿಲ್ಲ ತಿನ್ನೋದಕ್ಕೆ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 8:30 ಆಗಿದೆ. ಇದೇ ರೋಡಲ್ಲಿ ಹೈವೇನಲ್ಲಿ ಒಂದು ಹೊಸ ಹೋಟೆಲ್ ಕೂಡ ಓಪನ್ ಆಗಿದೆ, ಸಾಮ್ರಾಟ್ ಅಂತ. ತುಂಬ ಚೆನ್ನಾಗಿರುತ್ತೆ ಫುಡ್ಡಲ್ಲಿ. ಸೊ ಇವತ್ತು ಅಲ್ಲಿ ಹೋಗೋಣ ಅಂತ ಊಟಕ್ಕೆ ಹೋಗಿದ್ವಿ ಹೊರಗಡೆ. ತುಂಬ ಟೈಮ್ ಆಗಿದ್ದರಿಂದ ಅಲ್ಲೇ ಊಟನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳು ನಾನಿಲ್ಲ ಅಂತ ಅವಳೇ ಮೊಬೈಲ್ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಫೈಲ್ ತೊಗೊಂಡು ಅಲ್ಲಿ ಎಸ್ ಮಾಲಲ್ಲಿ ಫೈಲ್ ತುಂಬ ಚೆನ್ನಾಗಿತ್ತು, ಅದನ್ನು ತೋರಿಸ್ತೀನಿ ಅಂತ ಅವಳೇ ವೀಡಿಯೋ ಮಾಡ್ತಿದ್ಲು. ಜಸ್ಟ್ ನಾನು ಬಂದು ನೋಡಿದೆ ಏನು ಮಾಡ್ತಿದ್ದಾಳೆ ಅಂತ. ವೀಡಿಯೋ ಮಾಡ್ತಾಯಿದ್ಲು. ಸೊ ಇರಲಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನೇನು ಮಾತಾಡಲಿಲ್ಲ, ಹಾಗೆ ನೋಡ್ಕೊಂಡು ಸುಮ್ಮನೆ ನಿಂತೆ. ಫೈಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.